ನಾನು ಗೆದ್ರೆ ಸಿದ್ದರಾಮಯ್ಯರು ಹೇಳಿದ್ರು ನಾನು ಅನ್ನ ಉಣ್ತಿರ್ಲಿಲ್ಲ, ಅದು ಕಷ್ಟ ಗೊತ್ತು, 10 kg ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಆಯ್ತಪ್ಪ, ಸಂತೋಷ. ಮೋದಿಯವರು 5 kg ಕೊಡ್ತಾವ್ರೆ, ನೀನು 10 kg ಕೊಡ್ಬೇಕು. ಎಷ್ಟು ಕೊಡಬೇಕು? ಎಷ್ಟು ಕೊಡ್ತಾವ್ರೆ? ಅದ್ರ ಜೊತೆಗೆ ರಾಗಿನ ಮೋದಿಯವ್ರು ಕೊಡ್ತಾವ್ರೆ, ನೀ ಎಷ್ಟು ಕೊಡ್ತಾ ಇದ್ದಿ? ಯೋಚನೆ ಮಾಡಿ ಯಾವ ರೀತಿ ಮೋಸ ಮಾಡ್ತಾವ್ರಿ. ಇವತ್ತು ನಾಗಮಂಗಲದಿಂದ ಮಂಡ್ಯಕ್ಕೆ 22 ರೂಪಾಯಿ ಬಸ್ ಚಾರ್ಜ್ ಇತ್ತು. ಗಂಡ ಹೆಂಡತಿ 44 ಕೊಟ್ಟರೆ ನೆಮ್ಮದಿ ಗಂಡ ಹೆಂಡತಿ ಜೊತೆಲಾರು ಯಾವುದೋ ಅನುಮಾನ ಇರ್ತಿರ್ಲಿಲ್ಲ. ಇವತ್ತು ಹೆಂಡತಿಗೆ ಫ್ರೀ, ಗಂಡಗೆ 45 ರೂಪಾಯಿ. ಮನೆ ಹೊಡಿಯೋ ಕೆಲಸ ಯಾರೀ ಮಾಡ್ತಾವ್ರೆ? ಇವ್ರಿಗೆ ಫ್ರೀ ಕೊಡ್ತಾವ್ರೆ ಅಂದ್ರಿ? ಫ್ರೀ ಕೊಡ್ತಾವ್ರೆ ಹೇಳಿ. ಇವತ್ತು ಹೇಳ್ತಾರೆ ನಿಮಗೆ 100 ಯೂನಿಟ್ ಕಾಕಾ ಸಾಹೇಬ್ ನಿನಗೂ ಫ್ರೀ, ಅವನಿಗೂ ಫ್ರೀ, ಅಲ್ಗಾರ್ಗೂ ಫ್ರೀ ಅಂತ. ಯಾರಿಗಪ್ಪ ಕೊಟ್ಟಿದ್ಯಾ ಫ್ರೀ ಯೂನಿಟ್? 2 ರೂಪಾಯಿ 25 ಪೈಸೆ ಆಯ್ತು ಯೂನಿಟ್ಟು. ಇವತ್ತು 7.5 ರೂಪಾಯಿ ಮಾಡಿಬಿಟ್ಟು ನಾನು ಫ್ರೀ ಕೊಟ್ಟೆ. ಯಾರಿಗೆ ಫ್ರೀ ಕೊಟ್ಟಿದ್ಯಾ? ಯಾವ್ದಾರ ಚುನಾವಣೆ, ಚನ್ನಪಟ್ಟಣ ಚುನಾವಣೆ ಬಂತು, 4 ತಿಂಗಳು ದುಡ್ಡು ಕೊಟ್ಟಿರಲಿಲ್ಲ. ಎಲೆಕ್ಷನ್ ನೀನು 2 ದಿವಸ ಇದ್ದಂಗೆ ದುಡ್ಡು ಹಾಕ್ತೀರಿ ನಿಮ್ಮ ಯೋಗ್ಯತೆಗೆ, ಅಲ್ಲಿ ಗೆಲ್ಲಕ್ಕೋಸ್ಕರ, ಮಹಿಳೆಯರಿಗೆ ಅಭಿಲಾಷೆ ತೋರ್ಸೋಕ್ಕೋಸ್ಕರ. ನೀವು ಗಂಡಸ್ರೇಂದ್ರಿ ನೀವು? ಇದು ನೀವು ಯೋಚನೆ ಮಾಡ್ಕೋಬೇಕಾಗ್ತದೆ. ಯುವಕರಿಗೆ ನಾವು ಯುವ ನಿಧಿ ಕೊಟ್ಟಿದ್ವಿ, ಅದು ಯಾರೋ ಒಬ್ಬರ ಕೈ ಎತ್ತಲ್ಲ. ನೀವು ತಗೊಂಡಿರೋ ದುಡ್ಡ ನೋಡೋಣ, ಇಲ್ಲಿ 4,000 ರೂಪಾಯಿ ಅದು ಯಾರೋ ಕೊಟ್ಟಿದ್ದ ತೋರಿಸೋ, ಇಷ್ಟು ಚೆನ್ನಾಗಿದೆ ಇದರಲ್ಲಿ. ಯಾಕೆ ಹಿಂಗೆ ಬಂಡಲ್ ಬಿಟ್ಕೊಂಡು ಅಧಿಕಾರ ಕಿತ್ಕೊಂಡು ಲೂಟಿ ಹೊಡಿತಾವ್ರೆ. ಲೂಟಿ ಅಷ್ಟಿಷ್ಟಲ್ಲ. ಇವತ್ತು ನಾನು ಹೇಳಿದೆ ಈಗಾಗಲೇ ಮಳವಳ್ಳಿಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಷ್ಟು ದಿವಸ ಆಯ್ತಪ್ಪ? ಡಿಸೆಂಬರ್ ಕನ್ನಡ ಸಾಹಿತ್ಯ ಮುಗೀತಲ್ವಾ? ಅದು ಪ್ರೈವೇಟ್ ಪ್ರಾಪರ್ಟಿ, ಅವ್ರು ಲೇಔಟ್ ಮಾಡ್ತಾವ್ರೆ. ಅದರೊಳಗೆ ರಸ್ತೆ ಈಗ ಯಾಕೆ ಮಾಡಕ್ಕೆ ಹೋಗಿದ್ದೀರಿ? ನೆನ್ನೆ ಟೆಂಡರ್ ಕರೆದವ್ರೆ. ಎಣ್ಣೆ ರೇಟ್ ನೋಡಲಿ, ಅವನ ಕಷ್ಟ ಅವನಿಗೆ, ಅದೇನು ಲೆಕ್ಕಕ್ಕಿಲ್ಲ. ಎಷ್ಟು % ಹೆಚ್ಚಿಗೆ ಮಾಡೋದನ್ನ ಲೆಕ್ಕಕ್ಕಿಲ್ಲ. ನೀವು ನೋಡ್ತಾ ಇದ್ದೀರಿ ರೋಡ್ ಕೇಳಿದವ್ರಿಗೆಲ್ಲ ಬಾರ್ಗಳು, ಎಲ್ಲೆಲ್ಲಿ ಬೇಕಲ್ಲ ಬಾರ್ಗಳು. ಕುಡಿರಿ. ಈ ಪೊಲೀಸರ ಕಾಟ ಬೇರೆ, ಎಕ್ಸೈಸ್ನವ್ರು ಬೇರೆ. ಇವು ತಗೊಂಡೋಗಿ ಮಾರಾಟ ಮಾಡೋಕ್ಕಾಗದೆ ಅಂಗಡಿಗಳು ಕೊಡ್ತಾ ಅಂಗಡಿಯವ್ರು ಹಿಡ್ಕೊಂಬರೋದು, ಫೈನ್ ಹಾಕೋದು, ಅಲ್ಲೂ ಕಿತ್ಕೊಳ್ಳೋದು. ಗಂಡನಿಂದ ಕಿತ್ಕೊಳ್ಳೋದು, ಹೆಂಡತಿಗೆ 2,000 ಕೊಡೋದು, ಗಂಡಂತವ 20-30 ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಈ ಒಂದು ಕೆಟ್ಟ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡಿ. ನಾನು ಹಲವಾರು ಭಾಷೆಗಳನ್ನ ಬಳಸಿದ್ದೀನಿ, ಇಲ್ಲ ಅಂತ ಹೇಳಕ್ಕಿಲ್ಲ. ಅದೇನು ಸಂವಿಧಾನದಲ್ಲಿ ಇಲ್ಲೇ ಇರ್ತಕ್ಕಂಥದ್ದು. ಜನತೆ ಕೊಟ್ಟಂತ ಅಧಿಕಾರವನ್ನ ದುಡ್ಡಿಗೆ ಯಾರು ಮಾರ್ಕೊಂಡ್ರೆ ಏನಂತಾರಿ? ಅದಕ್ಕೆ ಏನು ಅಂತ ಹಿಂದೆ ನಾನು ತಪ್ಪನ್ನಂದದು ರಾಜಕೀಯ ವ್ಯಭಿಚಾರಿ ಅಂತ ಅಂದೆ ಅಲ್ವೇಂದ್ರಿ? ಏನಕ್ಕೆ ಈ ಪಕ್ಷ ಏನು ಮಾಡಿತ್ತು ನಿನಗೆ? ಏನು ಕೊಟ್ಟಿರಲಿಲ್ಲ? ಯಾಕೆ ದುಡ್ಡುಗೋಸ್ಕರ ರಾಮಮೂರ್ತಿಗೆ ಓಟ್ ಹಾಕ್ದೆ? ಯಾಕೆ ಪಕ್ಷಾಂತರ ಮಾಡಿದೆ? ಅದನ್ನ ಹೇಳ್ಬೇಕಲ್ವಾ? ಕೇಳಿದ್ರೆ ಅದು ಇದು ಕತೆ. ಏನು ಕುಮಾರಸ್ವಾಮಿ ತನ್ನ ರಾಜಕೀಯ ಕಳಿಬೇಕಂದ್ರಿ? ಯಾರಿಂದ ಕಲ್ತಪ್ಪ? ಭಾಷಣ ಬರ್ಕೊಡ್ತಿದ್ದಾರೆ ಯಾರು ನಿನಗೆ? ನಾಮಕದಲ್ಲಿ ಗಡ್ಡ ಬಿಟ್ಕೊಂಡು ನಮ್ಮ ಮುಸಾಫಿರ್ ಖಾನ್ ಮುಂದೆನೂ ನಮ್ಮ ಇದ್ರ ಮುಂದೆ ನಿಂತ್ಕೊತೀವಿ, ನಮಗೆ ಗೊತ್ತಿಲ್ವಾ? ಈ ಕತೆಗಳು ಹೇಳ್ಬೇಕಾ ನೀವು? ಆಯ್ತು, ದೇವರು ಅಧಿಕಾರ ಕೊಟ್ಟವನೇ. ಈ ತಾಲೂಕಿಗೆ ನೀನೇ MLA, ನಾನಲ್ಲ. ನೀನೇ MLA, ಈ ಜಿಲ್ಲೆಗೆ ನೀನೇ ಮಂತ್ರಿ. ಆದರೆ ಎಲ್ಲರೂ ಸರಿ ಸಮಾನವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾರ್ದು? ಯಾಕೆ ಮಾಡ್ತಾ ಇಲ್ಲ ಆ ಕೆಲಸವನ್ನ? ಯಾಕೆ ಕೆಟ್ಟ ಕೆಲಸ ಮಾಡ್ತೀರಿ? ಏನೋ ನಮ್ಮ ಹುಡುಗರು ಏನು ಮಾಡ್ದೋ, ಜಯಂತಿ, ಕೆಂಪೇಗೌಡ ಜಯಂತಿ ಮುಗಿದೋಗಿತ್ತು. ಮುಗಿದೋಗಿ 2 ದಿವಸ 3 ದಿವಸ ಆದಮೇಲೆ ಫ್ಲಕ್ಸ್ ಕಟ್ಟಕ್ಕೆ ಹೋದ್ರೆ ಅಧಿಕಾರಿಗಳು ಕುಯ್ಸಕ್ಕೆ ಬತ್ತೀಯಲ್ಲಪ್ಪ. ನಿಮ್ಗೆ ಇನ್ನೂ ಒಂದು ಕತೆ ಗೊತ್ತಿಲ್ಲ. ನಮ್ಮ ಮನೆ ಹೊಡ್ಸಕ್ಕೆ ಬಂದಿದ್ರು DC, AC, ADC. 1 ವಾರ ಕೂತ್ಕೊಂಡು ಪೆಟ್ಟಿಗೆ ಓಪನ್ ಮಾಡಿ ದಾಖಲೆ ಸರ್ಚ್ ಮಾಡಿ ಕೊನೆಗೆ ಇಲ್ಲ ಇದು ಅವ್ರದೇ ಪ್ರಾಪರ್ಟಿ ಅಂತ ಹೋದ್ನ ಸುಮ್ಮನೆ ನಾನು ಬರಲಿ ಅಂತ ಎಲ್ಲ ಆದೇಶ ಮಾಡಿಕೊಂಡು ಕೂತಿದ್ದೆ, ಬರಲಿಲ್ಲ. ಈಗ ನನ್ನೇ ಆದೇಶ ಅಂತೆ. ಹಳೆ ಮನೆ ಐತಲ್ರಿ, ಅಲ್ಲೆಲ್ಲ ಮೋರಿ ಮೇಲೆ ಕಟ್ಕೊಂಡಿರಂಗಾರೆ ಹೊಡೆದಾಕ್ರಿ ಹೋಗಿ. ನೆನ್ನೆ ಆದೇಶ ಮಾಡವ್ರೆ, ಬರಲಿ ಅದಕ್ಕೂ ತೋರ್ಸನ್. ನಾವೇನು ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ ಅದಕ್ಕೆಲ್ಲ. ನಾವು ಕಾನೂನು ಪ್ರಕಾರ ಇರ್ತಕ್ಕಂಥವ್ರು. ಬಂಧುಗಳೇ, ದಯಮಾಡಿ ತಮಗೆ ಕಳೆಯಿಂದ ಕೇಳ್ಕೊಳ್ತೇನೆ, ಇದೇ ಉತ್ಸಾಹ ಇದೇ ರೀತಿ ಇರಲಿ. ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ. ನಾನು ನಿಮ್ಮ ಜೊತೆ ಸದಾ ಇರ್ತೇನೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ.
ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.